ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದು 6:30. ಯಪ್ಪ ಎಷ್ಟು ಚಳಿ ಅಂದರೆ ವಿಪರೀತ ಚಳಿ. ಫುಲ್ ಮೋಡಕ್ಕೆ ಅಂದರೆ ಮಂಜು ಬೀಳುತ್ತಲ್ಲ ಆ ರೀತಿ ಚಳಿ. ಈ ಬೆಂಗಳೂರಲ್ಲಿ ನಮಗೇನು ಅಷ್ಟು ಗೊತ್ತಾಗ್ತಿರಲಿಲ್ಲ. ಇವಾಗಂತೂ ಸಿಕ್ಕಾಬಟ್ಟೆ ಚಳಿ ಊರಲ್ಲಂತೂ. ಬೆಳಗ್ಗೆ ಎದ್ದಿದ ತಕ್ಷಣವೇ ಆಲ್ರೆಡಿ ಮೋಲ್ಡ್ಗೆ ಮಿಷಿನ್ ಎಲ್ಲ ತೊಗೊಂಬರ್ತಾರಲ್ಲ ಅವರೆಲ್ಲ ಬಂದಿದ್ರು. ಅವರಿಗೆ ಕಾಫಿ ಮಾಡಿ ಕೊಡ್ತಿದ್ದೀನಿ. ಯಾಕಂದರೆ ತುಂಬ ಚಳಿ ಇತ್ತಲ್ಲ, ಕಾಫಿ ಕುಡಿದ್ಬಿಟ್ಟು ಕೆಲಸ ಶುರು ಮಾಡ್ಕೊತಾರೆ ಅಂತೇಳ್ಬಿಟ್ಟು. ಹಾಗೆ ಬೆಳಗಿನ ಬ್ರೇಕ್ಫಾಸ್ಟು ಸಹ ನಾವು ಕೊಡಬೇಕಿತ್ತು, ಒಪ್ಕೊಂಡಿದ್ವಿ. ಹಾಗಾಗಿ ಬ್ರೇಕ್ಫಾಸ್ಟ್ಗೂ ಸಹ ಇಲ್ಲಿ ಸೊಪ್ಪು, ತರಕಾರಿ, ಈರುಳ್ಳಿ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಅಂದರೆ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀವಿ. ಭಟ್ರು ಬಂದಿದ್ದರು. ಇಲ್ಲಿ ನನ್ನ ಮಗ ಮೇಕೆ ಮರಿನ ಬಿಟ್ಟೇ ಇಲ್ಲ. ಅವನು ಊರಿಗೆ ಬಂದಾಗಿಂದ ಮೇಕೆ ಮರಿ ಜೊತೆನೇ ಅವನು ಟೈಮ್ ಪಾಸ್ ಮಾಡ್ತಿದ್ದಾನೆ. ಅಷ್ಟೊತ್ತಿಗೆ ಅವರು ಮಿಷಿನ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಮಾಡಿ ಬನ್ನಿ ಅಂತ ಕರೆದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನು ಫ್ರೆಶಪ್ ಆಗಿ ಇವಾಗ ಮಿಷಿನ್ಗೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ಅವ್ರು ಹೇಳಿದ್ರು ಇಲ್ಲಿಗೆ ಅರಿಶಿನ ಕುಂಕುಮ ಹೂವು ಇಟ್ಬಿಟ್ಟು ಆ ಕಡೆ ಮಿಷಿನ್ಗೆ ಮೋಟರ್ ಇರುತ್ತಲ್ಲ ಅಲ್ಗೂ ಇಡೀ ಜನ್ರೇಟರ್ಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇವಾಗ ಪೂಜೆನ ಮಾಡ್ತಿದ್ದೀನಿ. ನಮ್ಮ ಅತ್ತೆ ನೀನೇ ಹೋಗ್ಬಿಟ್ಟು ಮಾಡಿಬಿಟ್ಟು ಬಾ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನಾನೇ ಬಂದು ಮಾಡ್ತಾಯಿದ್ದೀನಿ. ಅವರಲ್ಲಿ ಹೇಳ್ತಿದ್ದಾರೆ ಇಲ್ಲಿ ಮಾಡಿ ಅಂತ. ಪೂಜೆ ಮಾಡಬೇಕಾದ್ರೆ ಅಮೌಂಟು ಸಹ ಇಡಬೇಕಿತ್ತು, ಅದನ್ನು ಕೇಳ್ತಿದ್ರು. ಅಮೌಂಟ್ ಇಟ್ಟೇ ಇಲ್ಲ ಅಂತ ಅದಕ್ಕೆ ಇವಾಗ ನಮ್ಮ ಮಾವನ ಹತ್ರ ಇಸ್ಕೊತಿದ್ದಾರೆ. ನನ್ನ ಹಸ್ಬೆಂಡ್ ಪರ್ಸ್ ತಂದಿರಲಿಲ್ಲ, ಮನೇಲೇ ಬಿಟ್ಟಿದ್ರು. ಅದಕ್ಕೋಸ್ಕರ ಇವಾಗ ನಮ್ಮ ಮಾವನ ಹತ್ರ ಹೇಳ್ಬಿಟ್ಟು ಇಸ್ಕೊತಿದ್ದಾರೆ. ಇವಾಗ ಅದನ್ನಿಟ್ಟು ಪೂಜೆ ಮಾಡೋದೇ ಕಾಯ್ತಿದ್ರು ಅವರು. ಪೂಜೆ ಮಾಡಿದ ತಕ್ಷಣವೇ ದುಡ್ಡು ನನಗೆ ಬೇಕು ಅಂತ ಜಗಳನೇ ಮಾಡ್ಕೊಂಬಿಟ್ರು. ಆಮೇಲೆ ಯಾರೋ ಒಬ್ಬರು ತೊಗೊಳ್ಳಿ, ಕಿತ್ತಾಡಬೇಡಿ ಅಂತ ನಮ್ಮ ಮಾವ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಪೂಜೆ ಆಗಿದ ತಕ್ಷಣವೇ ಅವರು ತೊಗೊಂಡ್ರು. ಇದೊಂಥರ ಸ್ಪೆಷಲ್ ಫೀಲು. ನಾವು ಮನೆಯನ್ನು ಕಟ್ತಾಯಿದ್ದೀವಿ, ಅದಕ್ಕೆ ಮೋಲ್ಡ್ ಇವತ್ತು ಅಂತ. ಇದೆಲ್ಲ ನಾವು ಬೇರೆಯವ್ರ ಮನೆ ಕಟ್ಟಬೇಕಾದ್ರೆ ನೋಡಿದ್ವಿ. ಬಟ್ ಇವಾಗ ನಾವೇ ಕಟ್ತಿದ್ವಿ ಅಂದರೆ ಅದೊಂಥರ ಸ್ಪೆಷಲ್ ಫೀಲ್ ಅಂತಲೇ ಹೇಳ್ಬೋದು. ಈಗೆಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ ಅದೆಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊತಿದ್ದಾರೆ. ಮೇಲೆ ನೀಟಾಗಿ ಹೋಗುತ್ತೆ, ಎಲ್ಲಾದರೂ ತಡೆಯುತ್ತಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಒಂದು ಸಲ ಸ್ಟಾರ್ಟ್ ಮಾಡ್ತು ಅಂದರೆ ಅವ್ರ ಕೆಲಸ ಮುಗಿಯೋವರೆಗೂ ಇನ್ನು ನಿಲ್ಲಿಸಲ್ಲ, ಮಧ್ಯದಲ್ಲಿ ಬ್ರೇಕ್ ಏನೋ ತೊಗೊಳ್ಳಲ್ಲ. ಅದಕ್ಕೋಸ್ಕರ ಎಲ್ಲ ನೀಟಾಗಿ ಚೆಕ್ ಮಾಡಿಕೊಂಡು ಅವರು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಇವಾಗ ಈ ಕಡೆ ಮಿಷಿನ್ಗೆಲ್ಲ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟಿದ್ದಾಯಿತು. ಇವಾಗ ಆ ಕಡೆ ಮೋಟರ್ಗೂ ಸಹ ಇಡಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಗೂ ಹೋಗಿ ಇಟ್ಟು ಬಂದು ಪೂಜೆನ ಮಾಡ್ತಾಯಿದ್ದೀನಿ. ಗಾಳಿ ಬರ್ತಾ ಬೇರೆ ಕಡ್ಡಿ ಹತ್ಕೊತಾನೆ ಇರಲಿಲ್ಲ, ಗಂಧ ಕಡ್ಡಿ. ಆಮೇಲೆ ಏನೇನೋ ಸರ್ಕಸ್ ಮಾಡಿ ಆಮೇಲೆ ಹಚ್ಚಿದ್ದಾಯಿತು. ನಾವಿಲ್ಲಿ ಪೂಜೆ ಮಾಡ್ತಿದ್ರೆ ನಮ್ಮ ಮಾವ ಮೆಟೀರಿಯಲ್ ಇನ್ನೊಂದೇನೋ ಬರಬೇಕಿತ್ತು ಲೋಡು, ಅದಿನ್ನೂ ಬಂದಿರಲಿಲ್ಲ. ಅದಕ್ಕೆ ಫೋನ್ ಮಾಡಿದರು. ಆಮೇಲೆ ಹಾಗೆಯೇ ಮೇಸ್ತ್ರಿನೂ ಸಹ ಫೋನ್ ಮಾಡಿದರು. ಇಷ್ಟು ಬಾಣಲಿ ಸಿಮೆಂಟು ಮತ್ತು ಜಲ್ಲಿ ಡಸ್ಟು ಎಲ್ಲ ಇಷ್ಟಿಷ್ಟು ಹಾಕಬೇಕು, ಆವಾಗ ನೀಟಾಗಿ ಪ್ರಪೋರ್ಷನ್ ಕರೆಕ್ಟಾಗಿರುತ್ತೆ ಅಂತ ಹೇಳ್ತಿದ್ರು. ಅದನ್ನು ಅವರಿಗೆ ಕೊಟ್ಬಿಟ್ಟು ಹೇಳಿಸ್ತಾಯಿದ್ರು. ಈ ರೀತಿ ಮಾಡಬೇಕು, ಇಷ್ಟಿಷ್ಟು ಹಾಕಬೇಕು ಅಂತ ಹೇಳಿ. ಯಾಕಂದರೆ ನೀಟಾಗಿ ಮಿಕ್ಸ್ ಕರೆಕ್ಟಾಗಿ ಆದ್ರೇ ಅಲ್ವಾ ನೀಟಾಗಿ ಮೋಲ್ಡ್ ಬರೋದು. ಅದಕ್ಕೋಸ್ಕರ ನಾವು ಮನೆ ಕಟ್ತಿದ್ದೀವಿ ಅಂತಾಗಲೇ ಕೆಲವೊಂದು ಇನ್ಫಾರ್ಮೇಷನ್ ಅಂದರೆ ಕೆಲವೊಂದು ವಿಷಯಗಳೇ ಗೊತ್ತಿರಲ್ಲ. ಅದು ಮನೆ ಕಟ್ಟಬೇಕಾದ್ರೆ ಒಂದೊಂದನ್ನು ಎಕ್ಸ್ಪೀರಿಯೆನ್ಸ್ ಹೊಸದಾಗಿ ಮಾಡಬೇಕಾಗುತ್ತೆ. ಇವಾಗ ಪೂಜೆ ಎಲ್ಲ ಮುಗ್ದಿತ್ತಾಯಿತು. ಅವರು ಟಿಫನ್ಗೋಸ್ಕರ ವೇಸ್ಟ್ ಮಾಡ್ತಿದ್ರು. ಭಟ್ರು ಇದನ್ನು ಎಲ್ಲ ರುಬ್ಕೊಡೋಕ್ಕೆ ಹೇಳಿದ್ರು. ಒಬ್ಬರನ್ನೇ ಕರೆಸಿದ್ದು ಸಿಂಪಲ್ಲಾಗಿ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಡೋಕೆ ಹೇಳಿದರು. ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮಾಡ್ತಿದ್ದೀನಿ. ಇಲ್ಲಿ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಟೊಮೊಟೊ ಗೊಜ್ಜು. ಫಸ್ಟು ಚಿತ್ರಾನ್ನ ಮಾಡೋಣ ಅಂದ್ಕೊಂಡ್ವಿ. ಅಲ್ಲಿ ಇರ್ತವ್ರು ಚಿತ್ರಾನ್ನ ಬೇಡ, ಟೊಮೊಟೊ ಗೊಜ್ಜು ಮಾಡಿಬಿಡಿ ಅಂತ ಹೇಳಿದ್ರು. ಕೆಲಸಕ್ಕೆ ಬಂದಿದ್ರಲ್ಲ ಅವರು. ಸರಿ ಆಯಿತು ಅಂದ್ಬಿಟ್ಟು ಇಲ್ಲಿ ಟೊಮೊಟೊ ಗೊಜ್ಜನ್ನ ಮಾಡ್ತಿದ್ದಾರೆ. ಟೊಮೊಟೊ ಗೊಜ್ಜು ಅಂತೂ ಸಕ್ಕತ್ತಾಗಿತ್ತು. ಇದ್ರ ರೆಸಿಪಿ ನಾನು ನೋಡ್ಕೊಂಡಿದ್ದೀನಲ್ಲ, ಇನ್ನೊಂದ್ಸಲ ನಾನು ಯಾವಾಗಲಾದರೂ ಮಾಡಿದಾಗ ಅಪ್ಲೋಡ್ ಮಾಡ್ತೀನಿ. ಅವರು ಬ್ರೇಕ್ಫಾಸ್ಟ್ ಮಾಡಿಕೊಡ್ತು ಅಂದರೆ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಕೆಲಸ ಇಟ್ಕೊತೀವಿ. ಇನ್ನು ಕೆಲಸ ಮುಗಿದ್ಮೇಲೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಪಾಪ ತುಂಬ ಲೇಟೇ ಆಗೋಯ್ತು. ಲೇಟ್ ಅಂದರೆ ಒಂದು 8:30 ಆಯಿತು ಬ್ರೇಕ್ಫಾಸ್ಟ್ ಮಾಡೋಷ್ಟರಲ್ಲಿ. ಬೇಗನೆ ಬಂದಿದ್ರಲ್ಲ ಅವರು, ಹಾಗಾಗಿ ಇವಾಗ ಬೇಗನೆ ಮಾಡ್ತಾಯಿದ್ದೀವಿ. ಜೋರು ಉರಿ ಇದ್ದಿದ್ದರಿಂದ ಬೇಗನೆ ಆಯಿತು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಬಿಸಿ ರೈಸು ಹಾಗೆ ಟೊಮೆಟೊ ಗೊಜ್ಜು. ನಿಜವಾಗ್ಲೂ ಹೇಳ್ತಿದ್ದೀನಿ, ಟೊಮೊಟೊ ಗೊಜ್ಜು ಸೂಪರಾಗಿತ್ತು. ಹಾಗೆ ಇವಾಗ ನೆಕ್ಸ್ಟು ಚಿಕನ್ ಗ್ರೇವಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಗ್ರೇವಿನ ರೆಡಿ ಮಾಡ್ಕೊತಿದ್ದಾರೆ. ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಎಲ್ಲ ಒಂದೇ ಸಲ ರುಬ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತಿದ್ದಾರೆ. ಇದಕ್ಕೇನೇನು ಹಾಕಿದ್ದಾರಪ್ಪ ಅಂದರೆ ಈರುಳ್ಳಿ ಪೇಸ್ಟ್, ಎಲ್ಲ ಪೇಸ್ಟ್, ಈರುಳ್ಳಿ ಪೇಸ್ಟು, ಟೊಮೊಟೊ ಪ್ಯೂರಿ, ಹಾಗೆ ಪುದೀನ ಕೊತ್ತಂಬರಿ ಪ್ಯೂರಿ, ಮತ್ತು ಸ್ವಲ್ಪ ಅರಿಶಿನ, ಉಪ್ಪು, ಎಣ್ಣೆ, ಕಸ್ತೂರಿ ಮೇಥಿ ಮತ್ತು ಬೇಬಿ ಗೋಡಂಬಿ ಪೇಸ್ಟು, ಕಾಯಿ ಇಷ್ಟನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದಾರೆ.
ಈ ರೀತಿ ಫ್ರೈ ಮಾಡಿಕೊಂಡು ಅದು ಸ್ಮೆಲ್ಲೆಲ್ಲ ಹೋಗಬೇಕು. ಯೂಶ್ವಲಿ ಅವರು ಹಿಂಗೆ ಮಾಡಲ್ಲಂತೆ, ಬಟ್ ಇವತ್ತು ಟೈಮ್ ಇರಲಿಲ್ಲ. ಕರೆಂಟ್ ಬೇರೆ ಊರುಗಳ ಕಡೆ ನಿಮಗೆ ಗೊತ್ತಲ್ಲ, ಕರೆಂಟ್ ಬೇಗ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಫ್ರೈ ಮಾಡಿ ತಣ್ಣಗಾಗೋವರೆಗೂ ವೆಯ್ಟ್ ಎಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಹಸಿ ಸ್ಮೆಲ್ ಹೋಗಿಸ್ಕೊತಿದ್ದಾರೆ. ನಾನು ಕೇಳಿದೆ, ಯಾಕೆ ಅಂಕಲ್ ಹಿಂಗೆ ಈ ರೀತಿ ಮಾಡ್ತಿದ್ದೀರಾ ಅಂತ. ಅವರು ಕರೆಂಟ್ ಹೋಗ್ಬಿಟ್ರೆ ಕಷ್ಟ ಅಲ್ಲಮ್ಮ, ಅದಕ್ಕೆ ಈ ರೀತಿ ಮಾಡ್ಕೊತಿದ್ದೀನಿ ಅಂತ ಹೇಳಿದ್ರು. ಇವಾಗ ಚೆನ್ನಾಗಿ ಕುದಿಸ್ಕೊತಿದ್ದಾರೆ. ಅದು ರಾ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಅದು ರಾ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಇವಾಗ ಒಂದು ದೊಡ್ಡ ಪಾತ್ರೆ ಅಂದರೆ 35 kg ಚಿಕನ್ ಅಂದರೆ ಗೊತ್ತಿರುತ್ತೆ ಎಷ್ಟು ಇರುತ್ತೆ ಅಂತ. ಅದಕ್ಕೇ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಲ್ಲಿ ಪೇಸ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಶಿನ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಚಿಕನ್ಗೆ, ಇದಕ್ಕೆ ಎಣ್ಣೆ ಏನು ಹಾಕಿಲ್ಲ, ಗ್ರೇವಿಗೆ ಮಾಡ್ಕೊಂಡ್ರಲ್ಲ ಅದಕ್ಕೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕಿದ್ರು. ಇದಕ್ಕೆ ಎಣ್ಣೆಯನ್ನು ಹಾಕಿಲ್ಲ. ಸ್ವಲ್ಪ ಕಸ್ತೂರಿ ಮೇಥಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು. ಅದು ಚಿಕನ್ ಬೇಯಬೇಕಲ್ಲ, ಚಿಕನ್ಗೆ ಉಪ್ಪು ಖಾರ ಇಟ್ಕೋಬೇಕಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರು. ಚಿಕನಿಗೆ ಖಾರ ಇಟ್ಕೊಳ್ಳೋಕ್ಕೋಸ್ಕರ ಚಿಲ್ಲಿ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡಿದ್ದಾರೆ. ಇಲ್ಲಾಂದರೆ ನೀವು ಗ್ರೇವಿಗೆ ಹಾಕೊಂತಂದರೆ ಚಿಕನ್ಗೆ ಖಾರ ಹಿಡಿಯಲ್ಲ ಅಂತ ಹೇಳ್ಬಿಟ್ಟು ಏನಿದ್ರು ಆ ಮಸಾಲ ಲಾಸ್ಟ್ಗೆ ಹಾಕ್ಬಿಟ್ಟು 1-2 ಕುದಿಸ್ಕೊಳ್ಳೋದಷ್ಟೇ. ಇವಾಗ ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು 1-2 ನಿಮಿಷ. ಅದು ಚೆನ್ನಾಗಿ ನೀರು ಬಿಟ್ಕೋಬೇಕು. ನೀರು ಬಿಟ್ಕೊಂಡು ಅದು ಖಾರ ಎಲ್ಲ ಇಟ್ಕೋಬೇಕು ಚಿಕನ್ಗೆ, ಆ ರೀತಿ ಫ್ರೈ ಮಾಡ್ಕೋಬೇಕು. ಈಗ 2 ನಿಮಿಷ ಫ್ರೈ ಆಗ್ತಿದ್ದಂಗೆ ಇವಾಗಲೇ ನಿಂಬೆಹಣ್ಣಿನ ರಸನ ಹಾಕ್ಕೊತಿದ್ದೀವಿ. ಈ ಟೈಮ್ಗೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಈ ರೀತಿ ಮಾಡ್ಕೊತಿರೋದು. ಇವಾಗ ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಂಡು ಅದ್ರದ್ದು ರಾ ಸ್ಮೆಲ್ಲೆಲ್ಲ ಹೋಗಬೇಕು. ಚಿಕನ್ ಕುಕ್ ಆಗ್ತಿದ್ದಂಗೆ ಆ ಮಸಾಲನೂ ಕುಕ್ ಆಗುತ್ತೆ, ಅದಕ್ಕೋಸ್ಕರ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ. ಇದು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಆಗುತ್ತೆ. ಇದು ಬಾಯ್ಲರ್ ಕೋಳಿ ಆಗಿರೋದ್ರಿಂದ ಬೇಗನೆ ಕುಕ್ ಆಗುತ್ತೆ, ಜಾಸ್ತಿ ಏನು ಕುಕ್ ಮಾಡಬೇಕು ಅನ್ನೋಷ್ಟೇನಿಲ್ಲ. ಗೀ ರೈಸ್ಗೆ ಒಂದೊಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ಬಟ್ ಇವತ್ತು ಗುರುವಾರ, ನಾವು ಮೋಲ್ಡ್ ಹಾಕಿದ್ದು ಗುರುವಾರ ಆಗಿರೋದ್ರಿಂದ ನಾನು ತಿಂದಿಲ್ಲ. ನೆಕ್ಸ್ಟ್ ಡೇಗೆ ತಿಂದು ಸಕ್ಕತ್ತಾಗಿತ್ತು ನೋಡಿ. ಇವಾಗ ಗೀ ರೈಸ್ನ ದಮ್ ಕಟ್ಟೋಕ್ಕೆ ಇಟ್ಟಿದ್ರು, ಅದು ದಮ್ ತೆಗಿತಿದ್ದಾರೆ. ಎಷ್ಟು ಸಕ್ಕತ್ತಾಗಿತ್ತು ಗೊತ್ತಾ ಗೀ ರೈಸ್ ಮಾತ್ರ. ಯಪ್ಪ ಸಕ್ಕತ್ ಅಂದರೆ ಸಕ್ಕತ್ತಾಗಿ, ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಗೀ ರೈಸ್ ದಮ್ ತೆಗ್ದಿದ್ದಾದಮೇಲೆ ಈ ಸೈಡು ಚಿಕನ್ನು ಸಹ ಕೈ ಆಡ್ತಿದ್ರು, ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಇದಲ್ವ, ತಳ ಹಿಡಿದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಮಧ್ಯ ಕೈ ಆಡ್ತಿದ್ರು. ಇವಾಗ ಕರಿಬೇವು ಸೊಪ್ಪು, ಹಾಗೆ ಪೆಪ್ಪರ್ ಪೌಡರ್, ಜೀರಾ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಟೆಪ್ ಬೈ ಸ್ಟೆಪ್ಪು ಮಸಾಲೆ ಇಡಿಸ್ತಿದ್ದಾರೆ. ಅಂದರೆ ಒಂದೇ ಸಲ ಒಂದು 10 ನಿಮಿಷ ಬೇಯಿಸ್ತಿಲ್ಲ, ಒಂದೊಂದು ನಿಮಿಷ ಗ್ಯಾಪ್ ಕೊಟ್ಟು ಈ ರೀತಿ ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಿದ್ದಾರೆ. ಎಲ್ಲ ಒಟ್ಟಿಗೆ ಹಾಕ್ಕೊಂಬಿಡ್ತು ಅಂದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಜೀರಾ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದಾರೆ. ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡಿರೋದನ್ನು ಹಾಕ್ಕೊಂಡು 1 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದಾರೆ. ಇವಾಗ ನೋಡಿ ಚಿಕನ್ ಎಷ್ಟು ನೀರು ಬಿಟ್ಕೊಂಡಿದೆ. ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ಒಂಚೂರು ಇದಕ್ಕೆ ನಾವು ಎಕ್ಸ್ಟ್ರಾ ನೀರು ಅಂತ ಹಾಕಿಲ್ಲ, ಅದರಲ್ಲೇ ಚಿಕನಲ್ಲೇ ನೀರು ಬಿಟ್ಕೊಂಡಿರೋದು. ಇವಾಗ ಚಿಕನ್ ನೋಡ್ತಾ ಇದ್ದಾರೆ ಬೆಂದಿದೆಯಾ ಏನು, ಇನ್ನು ಬೇಯಿಸ್ಬೇಕಂತ ಹೇಳಿ. ಇವಾಗ ಚಿಕನು ಒಂದು 80% ಕುಕ್ ಆಗಿತ್ತು ಅಂದರೆ ಬೇಕಾದರೆ ಗ್ರೇವಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು 20% ಕುಕ್ ಮಾಡ್ತು ಅಂದರೆ ಚಿಕನಿಗೆ ನೀಟಾಗಿ ಗ್ರೇವಿನೂ ಇಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಉಪ್ಪು ಖಾರ ಎಲ್ಲ ನೋಡ್ಕೋಬೇಕಾಗತ್ತ, ಅದಕ್ಕೋಸ್ಕರ ಇವಾಗ ಉಪ್ಪು ಖಾರನ ನೋಡೋಕ್ಕೆ ಅಂದ್ಬಿಟ್ಟು ನೋಡ್ತಿದ್ದಾರೆ. ನಾವು ಚಿಕನ್ ಫ್ರೈ ಮಾಡೋಕ್ಕೆ ಎಣ್ಣೆ ಹಾಕಿರಲಿಲ್ಲ, ಹಾಗಾಗಿ ಇವಾಗ ಸ್ವಲ್ಪ ತುಪ್ಪನ ಹಾಕ್ತಿದ್ದೀವಿ. ತುಪ್ಪನ ಹಾಕೋದ್ರಿಂದ ಚಿಕನ್ನು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಸಾಲ್ಟೇಜ್ ಅನಿಸ್ತಾ, ಹಾಗಾಗಿ ಉಪ್ಪನ್ನ ಹಾಕ್ಕೊತಿದ್ದೀವಿ. ಉಪ್ಪು ಮತ್ತು ಖಾರ ಎರಡೂ ಕಡಿಮೆ ಅನಿಸ್ತು. ಫಸ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಿದ್ದೀವಿ. ಹಾಗೆ ಇವಾಗ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ನೂ ಸಹ ಹಾಕ್ಕೊತಿದ್ದೀವಿ. ಸ್ವಲ್ಪ ಖಾರ, ಗೀ ರೈಸು ಮೈಲ್ಡ್ ಆಗಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಚಿಕನ್ ಗ್ರೇವಿನ ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಚಿಕನ್ ಗ್ರೇವಿನ ಸ್ವಲ್ಪ ಸ್ಪೈಸಿಯಾಗೇ ಮಾಡ್ತಿದ್ದೀವಿ. ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀವಿ. ಇವಾಗ ಉಪ್ಪು ಮತ್ತು ಖಾರ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಆಗಿರೋದ್ರಿಂದ 1-2 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಇವಾಗ 1-2 ನಿಮಿಷ ಕುದ್ದಿದ್ದಾದಮೇಲೆ ಗ್ರೇವಿ ಏನು ಮಾಡಿ ಇಟ್ಕೊಂಡಿದ್ವೋ ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡು 1-2 ನಿಮಿಷ ಕುದಿಸಿದ್ರೆ ಸೂಪರ್ ಟೇಸ್ಟಿಯಾಗಿರುವಂತಹ ಚಿಕನ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ಸಖತ್ತಾಗಿತ್ತು ಮಾತ್ರ ಟೇಸ್ಟಿ. ಎಲ್ಲರೂ ಚೆನ್ನಾಗಿದೆ, ಅಡುಗೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರು. ಈ ಅಂಕಲ್ ತುಂಬಾ ಚೆನ್ನಾಗಿ ಮಾಡಿದರು, ಭಟ್ರು ಮಾಡಿದ್ದು. ನಾವು ಸುಮ್ಮನೆ ಸೈಡಲ್ಲಿ ಏನಿದ್ರು ಪೇಸ್ಟು, ಸಿಪ್ಪೆ ಬಿಡಿಸ್ಕೊಡೋದು, ಈರುಳ್ಳಿ ಸಿಪ್ಪೆ ಬಿಡಿಸ್ಕೊಡೋದು, ರುಬ್ಕೊಡೋದು ಅಷ್ಟೇ ಮಾಡಿದ್ದು. ಎಲ್ಲ ಮಾಡಿದ್ದು ಅಂಕಲೇ. ಚೆನ್ನಾಗಿ ಮಾಡಿದರು ಮಾತ್ರ. ಗೀ ರೈಸು ಮತ್ತು ಚಿಕನ್ ಗ್ರೇವಿನೂ ಅಷ್ಟೇ, ಹಾಗೆ ಟೊಮೊಟೊ ಗೊಜ್ಜುನೂ ಸಹ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಇದೆಲ್ಲ ನಾವೇ ಮಾಡಬೇಕಿತ್ತು ಅಂದರೆ ತುಂಬ ರಿಸ್ಕ್ ಆಗಿಬಿಟ್ಟಿರೋದು, ಯಾಕಂದರೆ ಊರ ಜನ ಎಲ್ಲ ಸ್ವಲ್ಪ ಜನ ಬರ್ತಾರಲ್ಲ, ಅದಕ್ಕೋಸ್ಕರ
ಇವಾಗ ಚಿಕನ್ ಗ್ರೇವಿ ರೆಡಿ ಆಯಿತು. ಇನ್ನೂ ಏನಾದರೂ ನೀರು ಬೇಕು ಅಂದರೆ ಹಾಕೋಬೋದು, ಏನು ಬೇಡ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ಫ್ರೈ ರೆಡಿ. ನೀವು ಒಂದು ಸಲ ಟ್ರೈ ಮಾಡಿ, ನಿಜವಾಗ್ಲೂ ಸಖತ್ ಅಂದರೆ ಸಖತ್ತಾಗಿತ್ತು. ಇವಾಗ ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ಗ್ರೇವಿ ರೆಡಿ. ಇದು ರೆಡಿ ಆಗಿದ ತಕ್ಷಣವೇ ಅವರು ಊಟಕ್ಕೆಲ್ಲ ಕೊಟ್ಟು ಅವರು ಕೆಲಸ ಮುಗೀತಿದ್ದಂಗೆ ಹೊರಟರು ಊಟ ಮಾಡಿಕೊಂಡು. ಆಮೇಲೆ ನಮ್ದು ಆ್ಯಸ್ ಯೂಶ್ವಲ್ ಇದೆಲ್ಲ ಕ್ಲೀನಿಂಗ್ ಪಾತ್ರೆ ಎಲ್ಲ ತೊಳೆದಿಟ್ಟು ಇವಾಗ ತೋಟಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು, ಬೆಂಗಳೂರು ಬೇರೆ ವಾಪಸ್ ಬರಬೇಕಿತ್ತಲ್ಲ ಅದೇ ದಿನ, ಅದಕ್ಕೋಸ್ಕರ ತೋಟಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಇವಾಗ ತೋಟಕ್ಕೆ ಹೋಗ್ತಿದ್ವಿ. ನಮ್ಮಮ್ಮ ತುಂಬ ದಿನಗಳಾದಮೇಲೆ ನಮ್ಮೂರಿಗೆ ಬಂದಿದ್ದು, ಅಂದರೆ ನಮ್ಮ ಅತ್ತೆ ಮನೆ. ಇವಾಗ ಅದಕ್ಕೋಸ್ಕರ ತೋಟಕ್ಕೆ ಹೋಗೋಣ ಅಂತ ಹೋಗಿದ್ವಿ. ಹಾಗೆ ಇಲ್ಲಿ ತೋಟಕ್ಕೆ ಹೋಗಿದ್ವಲ್ಲ, ಅಲ್ಲೇ ನಿಂಬೆ ಹಣ್ಣೆಲ್ಲ ಬಿಟ್ಟಿತ್ತು, ಅದನ್ನು ನಿಂಬೆ ಹಣ್ಣೆಲ್ಲ ಕಿತ್ಕೊಂಡ್ವಿ. ನಿಂಬೆ ಹಣ್ಣು ತುಂಬಾ ಹಾಕಿದ್ವು. ನಾವು ಒಂದು 5-6 ಕಿತ್ಕೊಂಡು ಮನೆ ಕಡೆಗೆ ಬಂದ್ವಿ. ನನ್ನ ಹಸ್ಬೆಂಡ್ ಬರ್ತಾ ಹಾಗೆ ಎಳ್ನೀರು ಸಹ ಕಿತ್ಕೊಂಬಂದಿದ್ರು. ಊರಿಗೆ ಬಂದು ಎಳ್ನೀರು ಕುಡ್ದಿಲ್ಲ ಅಂದರೆ ಹೇಗಾಗುತ್ತೆ ಹೇಳಿ, ಅದಕ್ಕೋಸ್ಕರ ಎಳ್ನೀರು ಸಹ ಕಿತ್ಕೊಂಬಂದಿದ್ರು. ಅಲ್ಲಿ ಎಲ್ಲರೂ ಎಳ್ನೀರು ಕುಡ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಆವತ್ತೇ ನಾವು ಬೆಂಗಳೂರಿಗೆ ಬರಬೇಕಿತ್ತು. ಯಾಕಪ್ಪ ಅಂದ್ರೆ ನನ್ನ ಮಗನಿಗೆ ಸ್ಕೂಲಲ್ಲಿ ರಜೆ ಇರಲಿಲ್ಲ, ಟೆಸ್ಟ್ ಬೇರೆ ನಡೀತಿತ್ತು, ಹಾಗೆ ಆ್ಯನ್ಯುವಲ್ ಡೇ ಫಂಕ್ಷನು ಸಹ ಇತ್ತು, ಅದಕ್ಕೆ ಆವತ್ತೇ ಬಂದುಬಿಟ್ವಿ. ನಾನಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ, ಯಾಕಂದರೆ ತುಂಬ ಕೆಲಸ ಜಾಸ್ತಿ ಇತ್ತು. ಭಟ್ರು ಅಡುಗೆ ಮಾಡಿದ್ರು, ಬಟ್ ಇನ್ನು ಮಿಕ್ಕಿದ ಕೆಲಸ ಎಲ್ಲ ನಾವೇ ಮಾಡಬೇಕಿತ್ತಲ್ಲ. ಪಾತ್ರೆ ತೊಳೆಯೋದಾಗಿರಲಿ, ಹಾಗೆ ತರಕಾರಿಗಳು ಕ್ಲೀನ್ ಮಾಡ್ಕೊಡೋದಾಗಿರಲಿ, ರುಬ್ಬೋದಾಗಿರಲಿ, ಅದಕ್ಕೋಸ್ಕರ ಇವತ್ತಿನ ವೀಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಆವಾಗ ನಾವು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.